ಹಮಾರೆ ನಮ್ಮ ದೇಶದೊಳಗೆ ಹಿಂದೂ ಅನ್ನುವಂಥದ್ದು ಅತ್ಯಂತ ಪ್ರಾಚೀನವಾಗಿರುವಂಥ ಧರ್ಮ ಇದೆ. ಜೊತೆಗೆ ಹಿಂದೂ ಧರ್ಮದಲ್ಲಿ ಅನೇಕ ಶಾಖೆಗಳು ಉಪಶಾಖೆಗಳಿದ್ದಾವೆ. ಅದರಂತೆಯೇ ಸನಾತನ ವೀರಶೈವ ಧರ್ಮವೂ ಕೂಡ ಹಿಂದೂ ಧರ್ಮದ ಒಂದು ಶಾಖೆ, ಒಂದು ಬ್ರ್ಯಾಂಚ್. ನಮ್ಮ ಸಂವಿಧಾನದಲ್ಲಿಯೂ ಕೂಡ ವೀರಶೈವರನ್ನು, ಲಿಂಗಾಯತರನ್ನು, ಜಂಗಮರನ್ನು ಹಿಂದೂಗಳಂತಲೇ ಅವರು ಪರಿಗಣಿಸಿರೋದ್ರಿಂದ ನೀವು ಜನಗಣತಿಯನ್ನು ಮಾಡೋ ಕಾಲಕ್ಕೆ ಹಿಂದೂ ಜಂಗಮ ಅಥವಾ ಹಿಂದೂ ಲಿಂಗಾಯತ ಅಥವಾ ಹಿಂದೂ ವೀರಶೈವ ಅಂತ ಬರೆಯೋಣದ್ರಿಂದ ಹಿಂದೂ ಧರ್ಮಕ್ಕೆ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಜನಗಣತಿಯೊಳಗೆ ಹಿಂದೂ ವೀರಶೈವ, ಹಿಂದೂ ಲಿಂಗಾಯತ, ಹಿಂದೂ ಜಂಗಮ ಅನ್ನುವಂಥ ಶಬ್ದವನ್ನು ಎಲ್ಲರೂ ಪ್ರಯೋಗ ಮಾಡಬೇಕು. ನಮ್ಮ ಧರ್ಮದೊಳಗೆ ನಾವು ಬಾಲ್ಯದಿಂದಲೇ ಧರ್ಮ ಸಂಸ್ಕಾರವನ್ನು ಕೊಡ್ತಾ ಬಂದಿದ್ದೇವೆ. ಕೇವಲ ತರುಣರಿಗೆ ಅಷ್ಟೇ ಸಮಸ್ಯೆ ಇಲ್ಲ, ತರುಣರು ಆಗೋಕ್ಕಿಂತಲೂ ಮೊದಲೇ ಅವರು ಧರ್ಮವಂತರಾಗಿರಬೇಕು, ಧರ್ಮದ ಕಟ್ಟಳೆಯಲ್ಲಿ ಅವರು ಇರಬೇಕನ್ನುವಂಥ ದೃಷ್ಟಿಯಲ್ಲಿ ನಾವು 8ನೇ ವರ್ಷಕ್ಕೇ ಅವರ ದೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಸ್ವಲ್ಪ ಇದು ಚೇಂಜ್ ಆಗಿ ಲಗ್ನದಲ್ಲಿ ದೀಕ್ಷಾ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಬಂದಿದೆ. ದೀಕ್ಷಾ ಮಾಡಿಕೊಳ್ಳೋದು ಲಿಂಗ ಕಟ್ಟಿಕೊಂಡು ಲಗ್ನ ಮಾಡಿಕೊಳ್ಳುವಂಥ ಪದ್ಧತಿ. ಇದು ಸರಿಯಾದ ಪದ್ಧತಿ ಅಲ್ಲ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿಗಳಾದವರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ 8ನೇ ವರ್ಷಕ್ಕೆ ದೀಕ್ಷೆಯನ್ನು ಅವಶ್ಯವಾಗಿ ಮಾಡ್ಕೋಬೇಕು. ಜೊತೆಗೆ ತರುಣರಾಗಿರುವಂಥವರು ಕೂಡ ಧರ್ಮವನ್ನು ಬಿಟ್ಟರೆ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಬಾಲಕರಿರ್ಬೋದು, ತರುಣರಿರ್ಬೋದು, ವೃದ್ಧರಿರ್ಬೋದು, ಎಲ್ಲರಿಗೂ ಧರ್ಮ ಅವಶ್ಯವಾಗಿ ಬೇಕಾಗಿರೋದ್ರಿಂದ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ತರುಣ ಸಮಾಜ ಅನ್ನುವಂಥದ್ದು ಧರ್ಮವನ್ನು ಬಿಟ್ಟು ಹೋಗುವಂಥದ್ದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ತರುಣರಿಗೆ ನಾವು ಆಗ್ರಹಪೂರ್ವಕವಾಗಿ ಹೇಳುವಂಥದ್ದು ಏನಂತ ಕೇಳಿದ್ದಾದರೆ, ಬಾಲ್ಯದಲ್ಲೇ ಬಂದಿರುವಂಥ ಸಂಸ್ಕಾರವನ್ನು ನೀವು ತಾರುಣ್ಯದಲ್ಲೇ ಉಳಿಸ್ಕೊಂಡಿರಬೇಕು, ನೀವು ವೃದ್ಧಾಪ್ಯದಲ್ಲೇ ಉಳಿಸ್ಕೊಂಡಿರಬೇಕು. ಕೊನೆಗೆ ನಿಮ್ಮ ಜೊತೆಗೆ ಬರುವಂಥದ್ದು ಭಸ್ಮ, ರುದ್ರಾಕ್ಷಿ, ಲಿಂಗವೇ ಹೊರತಾಗಿ ಬೇರೆ ಯಾವುದು ಬರೋದಿಲ್ಲ. ಆದ್ದರಿಂದ ಎಲ್ಲ ತರುಣರು ಕೂಡ ತಾರುಣ್ಯಾವಸ್ಥೆಯೊಳಗೆ ಈ ವೀರಶೈವರ ಸಂಘಟನೆಗಾಗಿ, ಜಂಗಮರ ಸಂಘಟನೆಗಾಗಿ, ವಿಶೇಷವಾಗಿ ಸರ್ಕಾರದ ಜೊತೆಗೆ ಏನಾದರೂ ಬೇಡಿಕೆಯನ್ನು ಬೇಡುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಒಗ್ಗಟ್ಟಿನಿಂದ ಧರ್ಮದ ಹೆಸರಿನಲ್ಲಿ ನೀವೆಲ್ಲರೂ ಕಾರ್ಯ ಮಾಡಬೇಕು. ಅಂದಾಗ ನಿಮ್ಮ ಜೀವನ ಸಾರ್ಥಕ, ನಿಮ್ಮ ಭವಿಷ್ಯ ಉಜ್ವಲವಾಗಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಎಲ್ಲ ತರುಣ ತರುಣಿಯರಿಗೆ ವಿಶೇಷವಾಗಿ ಆಹ್ವಾನವನ್ನು ಮಾಡ್ತಾ ಇದ್ದೇವೆ.